ಭೂಮಿ ತುಳಿದ್ರೆ ಅಷ್ಟು ಉಪಯೋಗ ಐತೆ. ಮೇಲಕ್ಕೆ ಎತ್ತುತ್ತದೆ ಹಳ್ಳಿ ಕಾರ್. ಅದನ್ನ ನಾವು ರೈತರ ಸಲುವಾಗಿ ಹಳ್ಳಿ ಕಾರ್ನೇ ಬಂದ್ವಿ. ನಾವು ರೈತರು ಭೂಮಿ ದುಡಿಯೋರು. ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತೀರಾ ಮಿಸ್ಟರ್ ಮ್ಯಾನ್ ಲಾಕ್ಸ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ ಇವಾಗ ನಮ್ಮ ಜೊತೆ ಇರ್ತಕ್ಕಂಥವ್ರು ಮರವೆ ನಾರಾಯಣಪ್ಪ ಅಂತ ಇವ್ರ ಹೆಸರು. ಯಜಮಾನ್ರೆ ಮೊದಲಿಗೆ ನಮಸ್ಕಾರ. ಯಾಕೆಂದರೆ ಇವ್ರಿಗೆ ಏಜ್ ಬಂದು ಕರೆಕ್ಟಾಗಿ 91 ವರ್ಷ. ಸುಮಾರು 75 ವರ್ಷದಿಂದ ಹಳ್ಳಿಕಾರ್ ತಳಿ ಆಗಿರ್ಬೋದು ಅಥವಾ ಏನು ನಮ್ಮ ದೇಶಿ ತಳಿ ಓರಿಗಳಿದೆ ಅದನ್ನು ಸಾಕೊಂಡು ಬಂದಿದ್ದಾರೆ. 75 ವರ್ಷ ನಮ್ಮ ಕರ್ನಾಟಕದಲ್ಲಿ ಒಬ್ಬರು ಸಾಕಿದ್ದಾರೆ ಅಂದರೆ ನಾನು ನೋಡಿರೋ ಜನದಲ್ಲಿ ಇವರೇ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ ಇವ್ರಿಗೆ 91 ವರ್ಷ ಏಜ್ ಆದ್ರೂ ಇವತ್ತು ಕೂಡ ಘಾಟಿ ಜಾತ್ರೆಯಲ್ಲಿ 10 ಜೊತೆ ದನಗಳನ್ನ ಓರಿಗಳನ್ನ ಹಾಕೊಂಡು ಬಂದಿದ್ದಾರೆ. ಅಂದರೆ ಅವ್ರದ್ದು ಉದ್ದೇಶ ಏನಪ್ಪ ಅಂತ ಅಂದರೆ ಬಸವದೇವರು ಮರಿಬೇಕು, ಎಲ್ಲ ಓರಿ ಸಾಕೋರ ಜನಸಂಖ್ಯೆ ಜಾಸ್ತಿ ಆಗಬೇಕು, ನಮ್ಮ ಏನು ದೇಶಿ ತಳಿ ಇದೆ ಅದು ಹಾಳಾಗಬಾರ್ದು, ಇನ್ನೂ ಮುಂದಕ್ಕೆ ನಮ್ಮ ಪೀಳಿಗೆನೂ ನಮ್ಮ ಓರಿಗಳನ್ನ ಸಾಕೊಂಡು ಹೋಗಬೇಕು ಅನ್ನೋದೊಂದು ಅವ್ರದ್ದು ಒಂದು ಮನಸ್ಥಿತಿ ಮತ್ತು ಅವ್ರದ್ದೊಂದು ಉದ್ದೇಶ ಕೂಡ ಆಗಿರುತ್ತೆ. ಸ್ನೇಹಿತರೆ ಅಂದರೆ ಇವತ್ತು ನಾನು ಕೇಳ್ಕೊಂಡೆ ತಾತ ಒಂದು ವಿಡಿಯೋ ಮಾಡ್ಕೋತೀನಿ ತಾತ, ನಿಮ್ಮ ಬಗ್ಗೆ ನಂದು ತುಂಬ ವಿಡಿಯೋದಲ್ಲಿ ನೋಡಿದ್ದೀನಿ ತಾತನ, ಇವತ್ತು ಮಾಡ್ತೀನಿ ಅಂದಾಗ ಓಂಕಳಪ್ಪ ಮಾಡು ಅಂತ ಹೇಳಿದ್ರು. ಬನ್ನಿ ಅವ್ರ ಜೀವನ ಶೈಲಿ ಆಗಿರ್ಬೋದು ಅಥವಾ ಅವ್ರು ಯಾವ್ಯಾವ ರೀತಿ ಓರಿಗಳನ್ನ ಸಾಕಿದರೆ ಆಗಿರ್ಬೋದು ಅವ್ರ ಬಾಯಲ್ಲೇ ಕೇಳೋಣ. ಯಜಮಾನ್ರೆ ಮೊದಲಿಗೆ ನಮಸ್ಕಾರ. ಎಷ್ಟು ವರ್ಷದಿಂದ ಸಾಕೊಂಡು ಬಂದಿದ್ದೀರಾ ಓರಿಗಳು? 75 ವರ್ಷ ಕಡೆ. 75 ವರ್ಷದಿಂದ ಸಾಕ್ತಾ ಇದ್ದಾರೆ. ನಾನು ನಿಮಗೆ ಮೊದಲಿಗೆ ಒಂದು ಪ್ರಶ್ನೆ ಕೇಳೋದೇನಪ್ಪ ಅಂತ ಅಂದರೆ, ಈಗ ಪ್ರಾಣಿಗಳು ಅಂತ ಬಂತು ಅಂದರೆ ಬೇರೆ ಬೇರೆ ಥರ ಪ್ರಾಣಿಗಳು, ಬೇರೆ ಬೇರೆ ರೀತಿ ಪ್ರಾಣಿಗಳು ಇದೆ. ನೀವು ಹಳ್ಳಿಕಾರೇ ಯಾಕೆ ಚೂಸ್ ಮಾಡ್ಕೊಂಡ್ರಿ? ನಾವು ಹಳ್ಳಿಕಾರ ಅವತ್ತಿನಿಂಕನೇ ನಾವು ಹಳ್ಳಿಕಾರ ಮೇಲೆ ಕಾಯಿಸಿತ್ತು, ಬೆಮೆ ಇತ್ತು. ಅವು ನಮ್ಮ ಭೂಮಿ ತುಳಿದ್ರೆ ಅಷ್ಟು ಉಪಯೋಗ ಐತೆ. ಮೇಲಕ್ಕೆ ಎತ್ತುತ್ತದೆ ಹಳ್ಳಿ ಕಾರ್. ಅದನ್ನ ನಾವು ರೈತರ ಸಲುವಾಗಿ ಹಳ್ಳಿ ಕಾರ್ನೇ ಬಂದ್ವಿ. ನಾವು ರೈತರು ಭೂಮಿ ದುಡಿಯೋರು, ಹಳ್ಳಿ ಕಾರ್ಯ ಮಾಡ್ಬೇಕಂತ ಮಾಡ್ತಾ ಇದ್ದೀವಿ ಸ್ವಾಮಿ. ಅಂದರೆ ನೀವು ಮೂಲತಃ ಯಾವ್ರನವರು? ನಾವು ವಿಜಯಪುರದವರು. ವಿಜಯಪುರದವರು. ಎಷ್ಟು ವರ್ಷದಿಂದ ಘಾಟಿ ಜಾತ್ರೆಗೆ ಬರ್ತಾ ಇದ್ರೆ? ನಾವು 75 ವರ್ಷನಿಕ 75 ವರ್ಷದಿಂದ ಸಾಧಿಸ್ತಾ ಇದ್ದೀವಿ, ಬರ್ತಾ ಇದ್ದೀವಿ. ಅಂದ್ರೆ ಏನು ಮೆರವಣಿಗೆ ಮಾಡ್ತೀರಾ? ಮೆರವಣಿಗೆ ಅನ್ನದಾನ ಎಲ್ಲ ನೀವೇ ಓನಾಗಿ ಮಾಡ್ತೀರಾ? ಓನ್, ನಮ್ದು ಓನ್. ಅಂದ್ರೆ ಈಗ ಮರವೆ ನಾರಾಯಣಪ್ಪರು ಅಂತ ಹೆಸರು ಕೇಳಿದ್ರೆ ಎಲ್ಲರೂ ಹೇಳೋದೇ ಓರಿಗಳು, ದನಗಳು, ಹಳ್ಳಿಕಾರ ತಳಿ ಅಂತ ಹೇಳ್ತಾರೆ. ನಿಮಗೆ ಅದ್ರ ಬಗ್ಗೆ ಎಷ್ಟು ಖುಷಿ ಐತೆ? ನಿಮಗೆ? ನಮ್ಗೆ ಅದ್ರ ಖುಷಿನೇ ಬೇರೆ, ಅದ್ರ ಬೇಗನೇ ಬೇರೆ. ನಮ್ಗೆ ಎಕ್ತಾ ಇದೆ ವಯಸ್ಸು. ಹಳ್ಳಿಕಾರ ಕೈ ಆಗಿದ್ಮೇಲೆ ವಯಸ್ಸು ಎಕ್ತಾ ಇದೆ. 90 ವರ್ಷದಾಗೂ ಮಾತಾಡ್ತಾ ಇದ್ದೀನಲ್ಲ, ಇದೇ ಈಗ ನಂದು. ಅಂದ್ರೆ ಬಸವದೇವ್ರನ್ನ ಸಾಕ್ತಿರೋದ್ರಿಂದ? ಹೌದು, ಇದೇ ದೇವಸ್ಥಾನ, ಬಸವೇಶ್ವರನೇ ದೇವಸ್ಥಾನ ನಂದು. ಅಂದ್ರೆ ಇಲ್ಲಿವರೆಗೂ ನೀವು ಎಷ್ಟು ಜೊತೆ ಓರಿಗಳನ್ನ ಸಾಕಿದ್ದೀರಾ? ಅದು ಲೆಕ್ಕ ಇಲ್ಲ, ಅದು ಲೆಕ್ಕನೇ ಬರ್ತಾ ಇಲ್ಲ. ಅಂದ್ರೆ ಯಜಮಾನ್ರೆ ಎಲ್ಲಾರ ಜೀವನದಲ್ಲೂ ಏನಾದ್ರೂ ಒಂದು ಇನ್ಸಿಡೆಂಟ್ ಅನ್ನೋದು ನಡೆದಿರುತ್ತೆ. ನೀವು ಇಷ್ಟು ವರ್ಷದಿಂದ ಸಾಕ ಬಂದಿದ್ದೀರಾ ಅಂದ್ರೆ ಯಾವ್ದಾದ್ರು ಒಂದ್ ಜೊತೆ ಹಸುಗಳು ನಿಮಗೆ ಮರೆಯಕ್ಕಾಗಲ್ಲ, ಕೊಟ್ಟೋಗಿರುತ್ತೆ. ಅಂದ್ರೆ ಎಲ್ಲಾ ದನಗಳು ಎಲ್ಲ ಅದು ಒಂದೇ ತರನೇ ನಿಮ್ಗೆ, ಬಟ್ ನೀವೇ ಮರೆಯಕ್ಕಾಗದೇ ಇರೋ ದನಗಳಲ್ಲಿ ಅಂದ್ರೆ ಯಾವ ಯಜಮಾನ್ರೆ? ಈಗ ಅದು ಒಂದು ಅಭಿಮಾನ್ಯ ಮರೆಯೋಕ್ಕಾಗ್ತಾ ಇಲ್ಲ. ಅದನ್ನು ಮಡಗಿಬಿಟ್ಟಿದ್ದೀವಿ ಮನೆಯಕ್ಕಾಗಿ. ಅಭಿಮಾನ್ಯ ಅದು ತಳಿಗೆ ಬಂತು ನಮ್ಮ ರಾಶಿನ. ಅದನ್ನ ಮಡಗಿದ್ದೀವಿ. ಅದನ್ನ ನೀವು ಈಗ ಮನೆಯಲ್ಲೇ ಸಾಕ್ತಾ ಇದ್ದೀವಿ. ಅಭಿಮನ್ಯುಗೆ ಈಗ ಎಷ್ಟು ವರ್ಷ ಯಜಮಾನ? 12 ವರ್ಷ. 12 ವರ್ಷ. ಹೌದು. ನಿಮ್ಮ ಮನೆಗೆ ಬಂದು ಎಷ್ಟು ವರ್ಷದಿಂದ? 4 ವರ್ಷ ಆಯ್ತು. 4 ವರ್ಷದಿಂದ ನೀವು ಸಾಕ್ತಾ ಇದ್ದೀವಿ. ಹೆಂಗಿದೆ ಅಭಿಮನ್ಯುದು? ಈಗ ಅಭಿಮಾನಿದು ಏನೋ ಒಂದು ನಮ್ಮ ಕುಲ ಜೊತೆ ಏಕೆ ಬಂತು, ಅದನ್ನ ನಮ್ಮ ಟೈಮ್ ಚೆನ್ನಾಗಿ ತಳಿತು, ದೇವ್ರು ಕಾಪಾಡ್ದ, ನಮ್ಮ ಕಷ್ಟನ ಪಕ್ಕಂತು. ಅದನ್ನ ಈಗ ಅಭಿಮಾನ ಮಾಡಿಬಿಟ್ಟಿದ್ದೀವಿ. ಹಂಗಾಗಿ ನೀವು ಇಲ್ಲಿವರೆಗೂ ಸಾಕಿರೋ ದನಗಳಲ್ಲಿ ಅಭಿಮನ್ಯುನೇ ನಿಮಗೆ ಜಾಸ್ತಿ ತುಂಬಾ ಪ್ರೀತಿ ಕೊಟ್ಟದೆ. ಈಗ ಇವತ್ತಿನ ಜಾತ್ರೆಗೆ 10 ಜೊತೆ ದನಗಳನ್ನ ಹಾಕಿದ್ದೀವಿ. ಹೆಸರು ಏನಾದ್ರು ಇಟ್ಟಿರೋದು? ಇಲ್ಲ, ಯಾವಕ್ಕೂ ಹೆಸರಿಕ್ಕಲ್ಲ, ಅವಕ್ಕೆ ಹೆಸರುಗಳೇನಿಕ್ಕ. ಈಗ ಹಳ್ಳಿಕಾರ್ ತಳಿಗೂ ಮತ್ತೆ ಈಗ ಪ್ರೆಸೆಂಟ್ ನಮ್ಮ ದೇಶದಲ್ಲಿ ಈಗ ಎಲ್ಲ ಸಾಕ್ತಿರ್ತಕ್ಕಂಥದ್ದು HF ಆಗಿರ್ಬೋದು, ಜರ್ಸಿ ಹಸುಗಳಾಗಿರ್ಬೋದು, ಅವಕ್ಕೂ ಇವಕ್ಕೂ ಏನು ವ್ಯತ್ಯಾಸ ನೀವು ನೋಡಿರೋದ್ರಲ್ಲಿ? ಹೌದು, ಹಾಲು ಕರ್ಕೊತೀವಿ, ಕುಡಿತೀವಿ, ಇದ್ರಾಗ ಏನಿಲ್ಲ, ಗಂಜಲ ಬರ್ತದೆ, ಸಗಣಿ ಬರ್ತದೆ, ಏನು ಸಿಗ್ತದೆ. ಇದು ಒಂದು ಪ್ರೇಮಕ್ಕಾಗಿ ಮಾಡ್ತಾ ಇದ್ದೀವಿ. ಇದ್ರಾಗ ಏನು ಉಳಿಯಲ್ರಿ, ಇದೇನಿದ್ರು ಒಳಗೆ ಬರೋದಷ್ಟೇ. ಇದು ಸುಮ್ಮನೆ ಖುಷಿ ಮಾಡಬೇಕು, ಮಾಡಿಸ್ತಾ ಇದ್ದೀನಿ. ಇದ್ರಾಗ ಏನು ಕಾಸು ಸಿಕ್ಕಲ್ಲ. ನಮ್ಮ ಪ್ರೇಮಕ್ಕಾಗಿ, ನಮ್ಮ ಮನಸ್ಸು ಶಾಂತಿಗಾಗಿ ಈ ಹಳ್ಳಿಕಾರದನ್ನು ಸಾಕ್ತಾ ಇದ್ದೀವಿ. ನಾವು ರೈತರ ಸಲುವಾಗಿ ಇದನ್ನು ಮಾಡ್ತಾ ಇದ್ದೀವಿ. ರೈತರು ಇನ್ನೂ ಕಲೀಲಿ, ಇದ್ರಾಗೆ ಏನಿಲ್ಲ. ಆದರೆ ಇವನಿಂಕ ದೇವ್ರು ಬೇರೆ ಕಡೆ ಕೊಡ್ತಾನೆ, ಇದ್ರಾಗ ಕೊಡಲ್ಲ. ಈ ಪೈಯಾಗ ಬೇರೆ ಕಡೆ ನಮ್ಗೆ ತಳ್ತದೆ. ಹಳ್ಳಿಕಾಲ ಉಳೋಕೆಲ್ಲ ಈಗಲೂ ಕೆಲವರು ಹಳ್ಳಿಗಳಾಗಿರ್ಬೋದು ದನಗಳನ್ನೇ ಬಳಸ್ಲಿ. ಅದು ಬಳಸಿದ್ರೆ ಒಳ್ಳೆಯದು. ಅವು ತುಳಿಬೇಕು. ಗೌ ತುಳಿದ್ರೇ ಭೂಮಿ ಮ್ಯಾಕೆಕ್ಕೋದು. ಮಾಡಲಿ, ಅದು ಅದಕ್ಕಾಗಿ ಹುಟ್ಟವೆ. ಭೂಮಿ ತುಳಿದ್ರೆ ಒಳ್ಳೆಯದು.
ಈಗ ನಮ್ಮ ತಳಿಗಳಿಗೆಲ್ಲ ಸಾಕೋದಾದ್ರೆ ಈಗ ಪ್ರೆಸೆಂಟ್ ನಡೀತಿರೋ ತಳಿಗಳಿಗೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಜಾಸ್ತಿ, ಅವನ್ನೆಲ್ಲ ನೀಟಾಗಿ ನೋಡ್ಕೊಬೇಕು, ಡಾಕ್ಟರ್ಗಳನ್ನ ತೋರಿಸ್ಬೇಕು, ಅವೆಲ್ಲ ಇದೆ. ಈ ಹಳ್ಳಿಕಾರ ತಳಿಗಳು ಅಂತ ಬಂತು ಅಂದ್ರೆ ಬಡವ್ರ ಮನೆ ಹೊಲಿತವೆ ಅಂತ ಹೇಳ್ತಾರೆ. ಹೊಲಿತವೆ, ಅದು ಸತ್ಯ. ಅದು ಅಂದ್ರೆ ಒಂದು ಕಾಯಿಲೆ ಆಗಿರ್ಬೋದು, ಏನೇ ಒಂದು ತಡೀತವೆ, ಇವು ತಡೀತವೆ. ಹಳ್ಳಿಕಾರ ತಡೀತವೆ, ಬೇರೆ ಮಿಕ್ಸಿಂಗ್ ತಡಿಯಲ್ಲ, ಇವು ತಡೀತವೆ. ಎಷ್ಟೋ ಸತಿ ಕೈ ಬಿಟ್ಟಿರೋವೆಲ್ಲ ಮ್ಯಾಕೆದ್ದು ನನ್ಕ. ಅಂದ್ರೆ ಈಗ ನೀವು ಒಂದು ಚಪ್ರದ ಹತ್ರ ಕೂತಿದ್ರೆ ಎಷ್ಟೋ ಜನ ಬಂದ್ಬಿಟ್ಟು ನಿಮ್ಮನ್ನ ಮಾತಾಡ್ತಾರೆ. ಅದೊಂದೇ ನಮ್ಮ ಪ್ರೀತಿ. 4 ಕೋಟಿ ಜನ ನಾನು ಬಂದು ಇಲ್ಲಿ ಮುದ್ದಾಡೇವ್ರೆ, ನನ್ನ ಪ್ರೇಮಿಗಳು, ನನ್ನ ಬಂಧುಗಳು. ಅದ್ರ ಕಥೆನೇ ಬೇರೆ. ಅದೇ ನನ್ನ ಐಶ್ವರ್ಯ. ಅಂದ್ರೆ ಸುಮಾರು ಜನಕ್ಕೆ ನೀವು ದನಗಳನ್ನೆಲ್ಲ ಕೊಟ್ಟಿದ್ದೀರಾ ಅಂತ? ಕೊಟ್ಟಿದ್ದೀರಾ? ಅದು ಹೆಸರು ಗೊತ್ತಾ, ಮರ್ತು ಬಿಟ್ಟಿದ್ದೀನಿ, ಹೆಸರು ಗೊತ್ತಾಗ್ತಾ ಇಲ್ಲ. ಸುಮಾರು ಜನ ಕೊಟ್ಟಿದ್ದೀವಿ, ಆದರೂ ಹೆಸರು ಮರ್ತಿದ್ದೀನಿ. ಎಲ್ಲಾರ್ಗೂ ದನಗಳನ್ನ ಕೊಡ್ಕೊಂಡ್ ಬಂದಿದ್ದೀರಾ? ಕೊಟ್ಟಿದ್ದೀನಿ. ಹಳ್ಳಿಕಾರ ತಳಿನ ಉಳಿಸ್ಬೇಕು. ನನ್ನ ಪ್ರೇಮಿಗಳು ಮೈಸೂರು ಮಂಡ್ಯ ಕಡೆ ಎಲ್ಲ ಅವರೇ, ಅವರು ನನ್ನ ನೋಡಿ ಬೆಳೀತಾವ್ರೆ. ಬೆಳೀಲಿ. ಇವಾಗ ಮಂಡ್ಯ ಇದು ನಮ್ಮ ಮಾಗಡಿ ಸುತ್ತನಾಗ 100 ಜೊತೆ ಕಟ್ಟವ್ರು ಹುಡುಗರು. ಮೊನ್ನೆ ಮಾಗಡಿ ಜಾತ್ರೆ ಕೀಸೆ ನಾನು ನಾನು ಇದು ಕೊಟ್ಟ ಮೇಲೇ ಅವ್ರಿಗೆ ಎಲ್ಲನೂ ಜ್ಞಾನ ಬಂದಿರೋದು. ಮೊದಲು ನಿಮ್ಮ ತಂದೆ ತಾತಂದ್ರೆ ಏನಾದ್ರು ಸಾಕ್ತಾ ಇದ್ರ? ಇಲ್ಲ, ನಮ್ಮ ತಂದೆ ಸಾಕ್ತಾ ಇದ್ದ. ನಿಮ್ಮ ತಂದೆ ಹಳ್ಳಿಕಾರಗಳನ್ನ ಸಾಕ್ತಾ ಇದ್ದ. ಆ ಕಾಲಕ್ಕೆ ನಮ್ಮ ತಂದೆ ಸಾಕ್ತಾ ಇದ್ದ. ಆ ಕಾಲಕ್ಕೆ ಹಳ್ಳಿಕಾರ ತಡಿಗೆ ತಂದಿದ್ದ. ಈಗ ಹಳ್ಳಿಕಾರಗಳನ್ನ ನೀವು ತಗೊಳ್ಳೋದಾದ್ರೆ ಏನೇನ ನೋಡ್ತೀರಾ? ಹಳ್ಳಿಕಾರ ಏನಿಲ್ಲ, ಸುಳಿ ಸುದ್ದ ನೋಡ್ತೀವಿ. ಜಾಸ್ತಿ ಸುಳಿ ಇದ್ರೆ ಅದೇನು ಅಷ್ಟೇನು ಮೇಲ್ ಬರಲ್ಲ. ಪರಕೆ ಸುಳಿದ್ರು ಮೇಲ್ ಬರಲ್ಲ. ನಮ್ಗೆ ಆಗಿ ಬರ್ತದೆ, ನಾವು ಕಟ್ತೀವಿ. ನಾವೇ ಸುಳಿದೇನು ನೋಡಲ್ಲ. ಈಗ ನೀವು ನೋಡಿರೋಂಥ ದನಗಳಲ್ಲಿ ಅತಿ ಎಷ್ಟು ದುಡ್ಡಿಂದು ದನಗಳು ಅಂದ್ರೆ ಯಾವ ಯಜಮಾನ ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ? ನಮ್ಮ ಎಕ್ಸ್ಪೀರಿಯನ್ಸಲ್ಲಿ ಇದೆ ಹಳ್ಳಿಕಾರನೇ. ಹಳ್ಳಿಕಾರಲ್ಲೇ ಒಂದು ಸ್ವಲ್ಪ ದುಡ್ಡು ಜಾಸ್ತಿ. ಅದಕ್ಕೆ ಒಂಥರ ಲೆವೆಲ್ ಇರ್ತದೆ. ಇದೆಲ್ಲ ಗಂಗ್ತೋಲು ಅದೆಲ್ಲ ಏನಿರಲ್ಲ. ಅದೇ ಹಳ್ಳಿಕಾರ. ಗಂಗ್ತೋಲು ಯಾವ್ದು ಕಮ್ಮಿ ಇರ್ತದೆ ಅದೇ ಹಳ್ಳಿಕಾರ ಅಷ್ಟೇ. ಅದಕ್ಕೆ ಅರ್ಥ ಸಿಕ್ಕೋದು. ಅನುಕೂಲ ಯಾವ್ದು ಕಮ್ಮಿ ಇರುತ್ತೆ ಅದೇ ಹಳ್ಳಿಕಾರ. ಗಂಗ್ತೋಲು ಯಾವ್ದು ಬಿಟ್ಟಿರ್ತದೆ ಅದು ಇಲ್ಲ. ಮಿಕ್ಸಿಂಗು ಇಲ್ಲಿ ಕತ್ನಲ್ಲಿ ಅದು ಮತ್ತೆ ಕೋಡ್ನೆಲ್ಲ ನೋಡ್ತಾರೆ ಅಂತ. ಅದೆಲ್ಲ ಕೋಡು ಏನಾನ ಅಕಸ್ಮಾತ್ ನುಗ್ತಿ ಪಕ್ತಿ ಇದ್ರೆ ಅಷ್ಟೇ ಕೋಡ್ ನೋಡೋದು. ಕೋಡ್ ಸೊಟ್ಟೆ ಪಟ್ಟೆ ಇದ್ರೆ ಇವತ್ತು ನೇರ ಮಾಡಿಸ್ತೀವಿ, ಅವೆಲ್ಲ ಮಾಡ್ತೀವಿ. ಬೆಣ್ಣೆ ಮಗ ಸುಳಿ ಅದೇ ರಸುಳಿ. ಒಂಟಿ ಮಚ್ಚೆ ಅನ್ನೋರು ಅದು ಇಲ್ಲ. ಇವಾಗ ಒಂಟಿ ಮಚ್ಚೆ ಸುದ್ದಿ ಎತ್ತೋರೇ ಇಲ್ಲ. ಯಾವ್ದು ಕೊಟ್ಟರೋ ಮಚ್ಚೆ ಬಿದ್ದಿರ್ಲಿ ಬಿಡು. ಈ ಸುಳಿನೂ ಅಷ್ಟೇ, ಏನು ಕೇಂತರವಾಗಿಲ್ಲ, ಏನಿಲ್ಲ. ಅದು ಈಗ 10 ಜೊತೆ ಹಸುಗಳನ್ನ ಹಾಕೋ ಬಂದಿದ್ದೀರಲ್ಲ ಎತ್ಗಳನ್ನ, ಹೌದು. ಅವಕ್ಕೆಲ್ಲ ಹೆಸರಿಟ್ಟಿದ್ದೀರಾ? ಏನು ಹೆಸರಿಕ್ಕಲ್ಲ ಅವಕ್ಕೆ. ಅದೊಂದು ಅಭಿಮಾನ ಒಂದೇ ಹೆಸರು, ಇನ್ಯಾವಕ್ಕೂ ಹೆಸರಿಕ್ಕಲ್ಲ. ಅಭಿಮನ್ಯುಗೆ ಒಂದೇ ಹೆಸರು. ಎಲ್ಲಕ್ಕೂ ಹೆಸರಿಕೊಂಡು ಇರಬಾರ್ದು. ಅದೇನಂತ ಪ್ರಯೋಜನ ಇಲ್ಲ. ಅದಕ್ಕೆ ಬೇಕು, ಅದಕ್ಕೆ ಇಕ್ಸಿದ್ದೀನಿ. ಅದನ್ನ ಇಲ್ಲಿಗೆ ತಂದಿಲ್ವಾ ನೀವು? ತಂದಿದ್ದೀವಿ. ಅದನ್ನು ಇಲ್ಲಿಗೆ ಹಾಕಿ ಬಂದಿದ್ದೀವಿ. ಹೌದು. ಅಂದ್ರೆ ನಿಮ್ಮ ಜೀವನದಲ್ಲಿ ಈಗ 75 ವರ್ಷದಿಂದ ಸಾಕೊಂಡು ಬಂದಿರೋದ್ರಲ್ಲಿ ಹೌದು ನೀವು ತುಂಬಾ ಇಷ್ಟಪಟ್ಟಿರೋ ಒಂದು ದನ ಅಂದ್ರೆ ಅದೇ ಅಭಿಮಾನನೇ ಅಭಿಮನ್ಯು. ಹೌದು ಹೌದು. ಅವನನ್ನ ನೀವು ತುಂಬಾ ಇಷ್ಟಪಟ್ಟು ಸಾಕ್ತಾ ಇದ್ದೀವಿ. ಸರಿ ಯಜಮಾನ್ರೆ, ಅಂದ್ರೆ ಇಷ್ಟೊತ್ತವರೆಗೂ ಇಟ್ಕೊಂಡು ನಿಮ್ಗೆಲ್ಲ ಆಗಲ್ಲ, ಆದ್ರೂ ನನಗೊಂದು ಸ್ವಲ್ಪ ಹಳ್ಳಿಕಾರ ಬಗ್ಗೆ ಮಾಹಿತಿ ಕೊಟ್ಟಿದ್ದೆ, ಧನ್ಯವಾದಗಳು. ಆಯ್ತು, ಒಳ್ಳೇದಾಗ್ಲಿ. ಮತ್ತು ಮುಂದಿನ ತಳಿಗೆನೋ ಇನ್ನು ಮುಂದಿನ ಪೀಳಿಗೆನೋ ಇದೇ ರೀತಿ ಸ್ಕೂಲ್ನ ಸಾಕ್ಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇದು ಮಾಡ್ತಿದ್ದೀನಿ. ಒಳ್ಳೇದಾಗ್ಲಿ. ಆಯ್ತು.